ಓಕೆ, ಈಗ ಅದು ಪರ್ಕ್ ಬಿಡಲ್ಲ ಈ ಕ್ರಾಮ್. ಗುಡ್ ಮಾರ್ನಿಂಗ್ ಗಾಯ್ಸ್, ಈಗ ಎದ್ದು ಹೊರಗೆ ಹೊಂಟೀನ್ರಿ. ಮುಂಜಾನೆ ತಣ್ಣಗೆ ಮಸ್ತ್ ಐತಿ. ಸೊ ಹಿಂದೆ ಹೋಗಿ ಅಕ್ವೇರಿಯಂ ಅದು ಮಷೀನ್ ಅದು ಬಂದ್ ಮಾಡ್ತೀನಿ. ಬಂದ್ ಮಾಡಿ ಮತ್ತು ಎಡಿಟಿಂಗ್ ಉಳಿಯೋದು ಗೈಸ್, ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ಬೇಕ್ರಿ. ಸೊ ಅದನ್ನು ಮುಗಿಸ್ಕೊತೀನಿ ಗೈಸ್. ಭಾಳ ಲೇಟ್ ಆಗಿತ್ತು, ಸೊ ಏನೂ ಕ್ಲಿಪ್ಪೇ ಮಾಡಿಲ್ಲ ಗೈಸ್. ಸೀದಾ ಕಾರ್ ಹತ್ತೀನಿ, ಕಾರ್ ಹತ್ತಿ ಹೊಂಟೇ ಬಿಟ್ಟಿನಿ ಗೈಸ್. ಈಗ ಸೀದಾ ಅಲ್ಲಿ ಊರಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್ ಗಾಯ್ಸ್, ಪೆಟ್ರೋಲ್ ಪಂಪ್ನಿಂದ ಈಗ ಹೊರಗೆ ಹೊಂಟೀನಿ. A few moments later. ಗೈಸ್ ಈಗ ಬಂದು ಮುತ್ತೀನ್ರಿ. ಇಬ್ರು ಹುಡುಗರು ಬಂದಾವು. ಸೊ ವೆದರ್ ಭಾಳ ಕೋಲ್ಡ್ ಐತಿ ಇವತ್ತು. ಇಲ್ಲಿ ಮಳೆ ಆಗಿಲ್ಲ, ಬಟ್ ಕೋಲ್ಡ್ ಐತಿ. ನೋಡೋಣ್ರಿ ಏನೇನು ಆಗ್ತೈತಿ ಮುಂದೆ. ಗೈಸ್ ಗಿಡದ ಸೈಜ್ ನೋಡ್ರಿ ಗೈಸ್, ಎಷ್ಟು ಮಸ್ತ್ ಐತಿ ಅಂದ್ರೆ ಏನು ಹೇಳಿ. ಪೂರಾ ಪೂರಾ ಅದು ಇದು ಒಂದೇ ಗಿಡ ರೀ, ಪೂರಾ ಇಷ್ಟು ಪೂರಾ ನೆಳ ಮಾಡ್ತೈತಿ. ನಾವು ನನ್ನ ಗಾಡಿ ಮಠ ನೆಳ ಮಾಡ್ತೈತಿ ಅಂದ್ರೆ ಅಲ್ಲಿ ಮಠ ಅದ ನೋಡೋದ್ರ ಬ್ರಾಂಚ್. ಇದು ಈಗ ಅಲ್ಲಿ ಮಠ ಐತಿ. ಇನ್ನೊಂದು ಇದು ದೊಡ್ಡದಾಗಿತ್ರ ಮುಂದಿನ ಬಿಲ್ಡಿಂಗ್ಸ್ ಅದಕ್ಕೆ ಅದ್ರೊಳಗೆ ನೆಳ ಆಗ್ತೈತಿ. ಬಟ್ ಇದು ಅಲ್ಲಿಲ್ಲ. ಕಂಟೆಂಟ್ ಸಾಂಗ್ ನೋಡಿ ಬಂದ ಅದು ಏನೈತಿ, ಫ್ರೀಡಮ್ ಫೈಟರ್ದು ಐತ್ರಿ ಗೈಸ್. ಅದು ಇದು ಮೊನ್ಯುಮೆಂಟ್. ಹಾಂ ಮಸ್ತ್ ಐತಿ ಗೈಸ್. ಗೈಸ್ ಒಳಗೆ ಬಂದು ಕೂತೀವ್ರಿ. ನೋಡ್ಬೋದು ನಮ್ಮ ಬೈ ಬಂದಾನ. ಮತ್ತು ನಮ್ಮ ಅಭಿಮಾನಿಗಳು ಎಲ್ಲ ಹುಡುಗರು ಹಾಲು ಕುಡ್ದಿಲ್ಲತ್ತಾರ. ಬಟ್ ನಾವು ಇಲ್ಲೇ ಕೂತೀವಿ, ಇನ್ನೊಂದಿಟ್ಟು ಕುಂದಿರ್ತೀವಿ. ಕೂತು ಆಮೇಲೆ ಕಾರ್ನ ಶಿಫ್ಟ್ ಆಗ್ತೀವಿ ಗೈಸ್. ಹಿಂಗೆ ಮಾಡಿ ಯೂಟ್ಯೂಬ್ನಾಗ 17 ವಿಡಿಯೋರು ಮಾಡೇ ಬಿಟ್ಟಿವ್ರಿ. ಹೆಂಗ್ರ ಆಗಲಿ ಒಟ್ಟು ಮಾಡೀವಿ ಅಂದ್ರೆ ಕಲೀಲತ್ತೀವಲ್ಲ. ಸೊ ಅದೇ ಒಂದು ಖುಷಿ ಗೈಸ್. ಇವತ್ತು ಅದೇ ನೋಡ್ಲತ್ತಿದ್ದಾನ ಎಷ್ಟು ವಿಡಿಯೋರು ಆಗ್ಯಾವ ನಮ್ಮ ಅಂತೇಳಿ. ಸೊ 17 ವಿಡಿಯೋ ಮ್ಯಾಗ ಆಗ್ಯಾವ್ರಿ ಬ್ಲಾಗ್. ಒಂದು ಏನೋ ಒಂದು ಮಾಡಿ ನನಗೆ ಖುಷಿ ಐತಿ. ಅಂದ್ರೆ ಡೇ ಬೈ ಡೇ ಒಂದಿಟ್ಟು ಕಲೀಲತ್ತೀವಿ ಗೈಸ್. ಈಗ ಮೊದ್ಲು ಹೆಂಗಿತ್ತ ಬೇರೆ ಫೋನೇ ಮಾಡ್ತೀವಿ, ಈಗ ಒಂದಿಟ್ಟು ಬೇರೆ ಫೋನೇ ಮಾಡಿ ಅಂದ್ರೆ ಕ್ಲಿಯರಿಟಿ ಹೆಚ್ಚಾಗೈತಿ. ಸೊ ಇದು ಯಾರೋ ಕಾರ್ದವ್ರು ಬಂದರು, ಕಂಟ್ರಿ ಮಾಡ್ತೀನಿ ಗೈಸ್. ಸೈಡ್ ಕೊಡ್ಬಾರ್ದತ್ ಮಾಡಿದೆ. ಸುಮ್ಮನೆ ಅವ ನನಗೆ ಹೈಸು ಸರಿ ಅನ್ಸಲ್ಲ. ಸೊ ಸೈಡ್ ಕೊಟ್ಟಿನಿ ಗೈಸ್. ಏನು ಗೊತ್ತಾ ಗೈಸ್, ಮಿನಿಮಮ್ ಏನೂ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ನಾಗ ಒಂದು 800 ಫಾಲೋವರ್ಸ್ ಅದಾರೆ. ಅದ್ರೊಳಗೆ ಒಂದು 100 ಮಂದಿ ಹಿಡೀನಿ ರೀ. 100 ಮಂದಿ ಸುದಕ್ಕೆ ಬಂದು ಯೂಟ್ಯೂಬ್ನಾಗ ಬ್ಲಾಗ್ ನೋಡಲ್ಲ ಅಂದ್ರೆ ಹೊರಗಿನ ಮಂದಿ ಹಿಡೀರಿ. ಹೋಲ್ಪ ನನ್ನ ಸರ್ಕಲ್, ನನ್ನ ಫ್ರೆಂಡ್ ಸರ್ಕಲ್ ಅವ್ರು ಸುದಕ್ಕೆ ಬಂದು ನೋಡೋರು. ಅದನ್ನು ವಿಚಾರ ಮಾಡಿರಿ ಯಾವ ಲೆವೆಲಿಗೆ ಸಪೋರ್ಟ್ ಮಾಡೋಕೆ ನಿಂತಾರೆ ನಮ್ಮ ಫ್ರೆಂಡ್ಸ್ ಅತ್ತೆ. ಅದಾರೆ ಒಂದು 4 ಮಂದಿ ರಟೆ ಮಾಡ್ತಾರೆ, ಉಳ್ಕಿದ್ರು ಯಾರೂ ಮಾಡಲ್ಲ. ಸ್ಟೋರಿ ಹಾಕಿದ್ರು ನೋಡ್ತಾರೋ, ನೋಡಿ ಬಿಟ್ಟು ಬಿಡ್ತಾರೆ. ಅಂದ್ರೆ ಅವ್ರಿಗೆ ಒಟ್ಟು ಹಿಂಗೆ ಅವರೇ ಅಷ್ಟು ಬಿಜಿ ಆಗಿಬಿಟ್ಟಾರೆ. ಒಂದು ಬ್ಲಾಗ್ ನೋಡೋಕೆ ಟೈಮ್ ಇರಲ್ಲ ಯಾರ ಕಡೆನೂ. ಸೊ ನಾನು ಅಷ್ಟು ಭಾಳ ಮೊದಲು ಕೇರ್ ಮಾಡ್ತಿದ್ದೆ, ಏನಪ್ಪ ನಮ್ಮವ್ರು ನೋಡತ್ತಿಲ್ಲತ್ತ ಅಂತೇಳಿ. ಈಗ ಅದು ಪರ್ಕ್ ಬಿಡಲ್ಲ. ಈ ಕ್ರಾಮ್ ಮಕ್ಕೋತೀನಿ ಆದ್ರೆ ಬಟ್ ಅದು ಮಜಾ ಬೇರೆ ಇರ್ತೈತಿ. ಇಲ್ಲಿ ಏನೋ ಟೆನ್ಷನ್ ಇಲ್ಲ ಅಂದ್ರೆ ಒಂಥರ ಕಳ್ಕೊಂಡಂಗೆ ಹೋಗ್ತೈತಿ. ಮನೆಗೆ ಹೋಗ್ಬೇಕು ಗೈಸ್. ಫಸ್ಟ್ ಮನೆಗೆ ಹೋಗ್ಬಿಡ್ರಿ ಅಂದ್ರೆ ಮನೆಗೆ ಹೋಗ್ತೀನಿ ರೀ. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡಿ ಗೈಸ್. ಈಗ ಬಂದು ಮನೆಗೆ ಬಂದು ಬಿಟ್ಟೇನಿ ರೀ. ನೋಡಿದ್ರೆ ನಮ್ಮ ಬೈ ಬಂದು ಎಲ್ಲ ಅಂಗಡಿ ಕುಲ್ಲ ಮಾಡ್ಕೊಂಡು ಕೂತಾನು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ಬಿಡ್ತೀನಿ ಗೈಸ್. ಬಾಯ್.